ಮತ್ ಇನ್ನೊಂದು ಜೋಶಲ್ಲಿ ಬಂದು ನಾವು ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳ್ಕೊಳಕೋಸ್ಕರ ನಿಜವಾಗ್ಲೂ ಹೇಳ್ತೀನಲ್ಲ, ಬರಕ್ ಹೋಗ್ಬೇಡಿ. ತುಂಬಾ ಕಷ್ಟ ಇದೆ. ಆಂಬುಲೆನ್ಸ್ ಅಲ್ಲಿ ಏನು ರೂಲ್ಸ್ ಇರಲ್ಲ. ಆ ಕಾರಣದಿಂದ ನಾವು ಆಂಬುಲೆನ್ಸ್ ಹೋಗಿ ಜಾಯ್ನ್ ಆಗ್ಬೇಕಂತ ತುಂಬಾ ಜನ ಮನ್ಸಲ್ಲಿ ಇದೆ. ಅದು ಮನ್ಸಲ್ಲಿ ಬೇಡ, ತೆಗ್ದಾಕಿ. ಯಾಕಂದ್ರೆ ಕೆಲವೊಂದು ನಾವು ನೋಡಿರೋದು 2 ದಿನ 3 ದಿನ ನಾವು ಊಟ ಮಾಡಿಲ್ಲ ಇವತ್ತವರೆಗೂ. ಯಾಕಂದ್ರೆ 10 ದಿನ 12 ದಿನ ಬಾಡಿಗಳು ಕೆಲವೊಂದು ಕುಡ್ದಿ ಇಲ್ಲ ಪಾಯ್ಸನ್ ತಗೊಂಡಿ ಡೆತ್ ಆಗಿರತ್ತೆ. ಅದು ಹೋಗಿ ಎತ್ತೋ ಟೈಮ್ ಅಲ್ಲಿ ನೀವು ಹಳ್ಳಿ ಸೈಡ್ ಅಲ್ಲಿ ಹೊಲ ಗದ್ದೆಯಲ್ಲಿ ನೋಡ್ತಿರ ಗೊತ್ತಾ ಹುಳಗಳು, ಅಂತದ್ದು ಮನುಷ್ಯದಲ್ಲಿ ಬರುತ್ತೆ. ಮನುಷ್ಯನ್ಗಿಂತ ಕೆಟ್ಟದ್ದು ಯಾವ್ದು ಇಲ್ಲ. ಇನ್ನೊಂದು ಬರೀ 3 ರಿಂದ 4 ದಿವಸ ಬಿಟ್ರೆ ಹುಳಗಳು ಒಳಗಿಂದ ಬರ್ತವೆ. ಕೈ ಹಿಡಿದು ಹಿಂಗ್ ಎತ್ತೋ ಟೈಮ್ ಅಲ್ಲಿ ಕೈನೇ ಬರುತ್ತೆ. ತುಂಬಾ ಆಗಿದೆ ಸರ್. ಆ ಸ್ಮೆಲ್ಲಿಗೆ ಇಲ್ಲ ಅಂದ್ರೂ 1-2 ದಿನ ಊಟನೂ ಅಲ್ಲ, ಆ ಸ್ಮೆಲ್ ನಮ್ ಘಾಟಿಯಲ್ಲಿ ಇರುತ್ತೆ. ಆ ಕಾರಣದಿಂದ ಆಂಬುಲೆನ್ಸ್ ನೋಡಕ್ಕೆ ಎಷ್ಟು ಒಳ್ಳೇದಿದೆ ಅಷ್ಟೇ ಕೆಟ್ಟದಿದೆ. ಮತ್ ನಿಮ್ ಫ್ಯಾಮಿಲಿ ಮೆಂಬರಿಗೂ ಅಷ್ಟೇ. ನೀವೀಗ ಹೋಗೋ ಟೈಮಲ್ಲಿ ರಸ್ತೆಯಲ್ಲಿ ಏನಾದ್ರು ಆಯ್ತು, ಒಂದೇನೋ ನೋಡಿದ್ರಿ, ಭಯ ಬಿದ್ದಿ ನೀವು ಮನೆ ಒಳಗಿದ್ರೆ ನಿಮ್ ಫ್ಯಾಮಿಲಿ ನೋಡೋರು ನೀವೇ. ಎಷ್ಟೋ ಸಲ ನಾವು ನೈಟ್ ಹೋಗೋ ಟೈಮಲ್ಲಿ ಪಿಕಪ್ ಮಾಡಿ ಹೋಗೋ ಟೈಮಲ್ಲಿ ಗಾಡಿ ಟ್ರಬಲ್ ಕೊಟ್ರೆ, ಈಗ ಮನುಷ್ಯನೇ ಗ್ಯಾರಂಟಿ ಇಲ್ಲ, ಗಾಡಿ ಏನೋ ಟ್ರಬಲ್ ಕೊಟ್ರೆ ಅಲ್ಲಿ ನಿಭಾಯಿಸೋದು ಹೆಂಗೆ ಅಂತ ಎಲ್ಲ ಕೆಲವೊಬ್ರಿಗೆ ಇನ್ನೂ ಗೊತ್ತಿಲ್ಲ. ಆದ್ರೂ ನಾ ಆಂಬುಲೆನ್ಸ್ ಡ್ರೈವರ್ ಅಂತ ಮಾಡೋರು ಇದ್ದಾರೆ. ಆ ಕಾರಣದಿಂದ ಎಲ್ಲಾ ಮಾಹಿತಿ ತಿಳ್ಕೊಂಡಿ ಆಮೇಲೆ ಆಂಬುಲೆನ್ಸ್ ಬರ್ರಿ ಸರ್. ಈಗ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ, ಮತ್ತೆ ಅದ್ರಲ್ಲೇ ಖುಷಿ ಇದೆ.